73 ಹಾಗೂ 74ನೇ ಕವನ. ದ್ರೋಣ ವಧೆಗೆ ಈ ಮಗನು, ಪಾರ್ಥಗೆ ರಾಣಿ ಈ ಮಗಳೆಂದು ದೃಪದ ಶೋಣಿಪತಿ ಸಲಹಿದನು ಸುತರನು. ಸಾನು ರಾಗದಲ್ಲಿ ದ್ರೋಣನೀತನ ಕರೆಸಿ ಶಸ್ತ್ರದ ಜಾಣಿಕೆಯ ಕಲಿಸಿದನು. ವಿಗಡರ ಕಾಣನಿ ಕಲಶ ಜನ ಪರಿಯಲಿ ರಾಯ ಕೇಳೆಂದ. ಅಂದರೆ ದೃಪದನು ದ್ರೋಣನನ್ನು ಕೊಲ್ಲಲು ಈ ಮಗ, ಅರ್ಜುನನ ಪತ್ನಿಯಾಗಲು ಈ ಮಗಳು ಎಂದು ಹಿಗ್ಗಿ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸುತ್ತಾನೆ. ದ್ರೋಣನು ದೃಪದನ ಮಗನನ್ನು ಕರೆಸಿಕೊಂಡು ಶಸ್ತ್ರವಿದ್ಯೆಯನ್ನು ಕಲಿಸಿದನು. ದ್ರೋಣನಂತಹ ಮಹನೀಯರು ಯಾರೂ ಇಲ್ಲ ಎಂದು ಈ ಕವನದ ತಾತ್ಪರ್ಯ. 74ನೇ ಕವನ. ಮಗನು ದೃಷ್ಟದ್ಯುಮ್ನ ದ್ರೌಪದಿ ಮಗಳು ಭಾರದ್ವಾಜನೆತ್ತಿದ ಹಗೆಗೆ ಹರುವಾಯ್ತೆನ್ನುತ್ತಾ ಹಿಗ್ಗಿದ ದೃಪದ ಭೂಪಾಲ ದುಗುಡದಲ್ಲಿ ಕುರುರಾಯನೀ ದಾಯಾದಿಗಳ ಅಂದರೆ ದಾಯಿಗರ ಬಿರಿದಿನ ಬಿಂಕದಂಕೆ ಅಂದರೆ ಅವರ ಜಗಳದಳಿ ಅಂದರೆ ಬಿಂಕದಂಕೆಯ ಬಿಗಿದ ಪರಿಯನ್ನು ನೆನೆದು ಮರುಗಿದನ ಅರಸ ಕೇಳೆಂದ. ಅಂದರೆ ಮಗನು ದೃಷ್ಟದ್ಯುಮ್ನ, ಮಗಳು ದ್ರೌಪದಿ, ದ್ರೋಣನು ಬೆಳೆಸಿಕೊಂಡ ವೈರಕ್ಕೆ ಇವರಿಂದ ಪರಿಹಾರ ಸಿಕ್ಕಿತು ಎಂದು ದೃಪದನು ಹಿಗ್ಗುತ್ತಾನೆ. ದಾಯಾದಿಗಳ ಬಿರಿದು ಹೆಚ್ಚಳಗಳನ್ನು ನೋಡಿ ದುರ್ಯೋಧನನು ದುಃಖಿಸಿದನು. ಧನ್ಯವಾದಗಳು.